ನಮಸ್ಕಾರ ವಿದ್ಯಾರ್ಥಿಗಳೇ, ದ್ವಿತೀಯ PUCಯ ಒಂದು ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಈ ಹಿಂದಿನ ವಿಡಿಯೋಗಳಲ್ಲಿಯೂ ಕೂಡ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಆದರೆ ಇಲ್ಲಿಯೂ ಕೂಡ ನಿಮ್ಮ ಬ್ಲೂ ಪ್ರಿಂಟ್ ಪ್ರಕಾರನೇ ಈ ಒಂದು ಬಹು ಆಯ್ಕೆಯ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಿಮ್ಮ ಓದಿಗಾಗಿ ಕೊಟ್ಟಿದ್ದೇನೆ. ಇವುಗಳನ್ನು ನೀವು ಸರಿಯಾಗಿ ಅಭ್ಯಾಸ ಮಾಡಿದರೆ ನಿಮ್ಮ ಒಂದು ಪ್ರಿಪ್ರೇಟರಿ ಇರ್ಬೋದು ಅಥವಾ ಒಂದು ಆ್ಯನ್ಯುವಲ್ ಎಕ್ಸಾಮ್ ಇರ್ಬೋದು, ಅಲ್ಲಿ ಇರುವಂತಹ 5 ಅಂಕಕ್ಕೆ ಇರುವಂತಹ ಬಹು ಆಯ್ಕೆ ಪ್ರಶ್ನೆಗೆ ತಕ್ಕಂತೆ ನೀವು 5 ಅಂಕಗಳನ್ನು ಸುಲಭವಾಗಿ ಪಡಿಬಹುದು ಅನ್ನುವಂಥದ್ದು ನನ್ನ ಅನಿಸಿಕೆ. ಮೊದಲನೆಯದು, ಭಾರತದ ವಿವಿಧ ಹೆಸರುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಆಯ್ಕೆಗಳನ್ನು ಗಮನಿಸಿ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಆಯ್ಕೆಗಳನ್ನು 4 ಆಯ್ಕೆಗಳಿರುತ್ತೆ. ಅದರಲ್ಲಿ ಸರಿಯಾದದನ್ನು ಆರಿಸಿ ಬರಿಬೇಕಾಗುತ್ತೆ. ಇದರಲ್ಲಿ ಈ 4 ಆಯ್ಕೆಗಳಲ್ಲಿ ಸರಿಯಾದಂತಹ ಉತ್ತರ ಅಂದರೆ ಈ ನಲ್ಲಿ ಇರುವಂತಹ ಪರ್ಷಿಯನ್ನರು ಗಂಗಾ ನದಿಯನ್ನು ಹಿಂದೂ ನದಿ ಅಂತ ಹೇಳ್ಬಿಟ್ಟು ಕರೆದುದರಿಂದ ಹಿಂದೂಸ್ತಾನ ಎಂಬ ಹೆಸರು ಬಂದಿದೆ ಅನ್ನುವಂತಹದ್ದು. ಈ ಕೆಳಗಿನ ಯಾವ ಆಧಾರಗಳಲ್ಲಿ ಪ್ರಾಚೀನ ಕರ್ನಾಟಕದ ಉಲ್ಲೇಖವಿಲ್ಲ? ನೋಡಿ, ಪ್ರಶ್ನೆಯನ್ನು ಓದಬೇಕಾದ್ರೆ ಸರಿಯಾಗಿ ಗಮನಿಸಿ ಓದಿ ನಂತರ ಉತ್ತರಿಸಬೇಕಾಗತ್ತೆ. ಇದಕ್ಕೆ ಸರಿಯಾದಂತಹ ಉತ್ತರ ಎಲ್ಲಿ ಪ್ರಾಚೀನ ಕರ್ನಾಟಕದ ಉಲ್ಲೇಖ ಇಲ್ಲ ಅಂತಂದರೆ ಮುದ್ರಾ ರಾಕ್ಷಸದಲ್ಲಿ. ಹಾಗೆ ಉತ್ಖನನದಲ್ಲಿ ದೊರೆತಂತಹ ಪುರಾತತ್ವ ಪಳಿಯುಳಿಕೆಗಳ ಕಾಲ ಮತ್ತು ಪ್ರಾಚೀನತೆಯನ್ನು ನಿರ್ಧರಿಸಲು ಬಳಸುವಂತಹ ವೈಜ್ಞಾನಿಕ ವಿಧಾನ ಯಾವುದು ಅಂತ ಇದೆ. ಇದರಲ್ಲಿ ಸರಿಯಾದಂತಹ ಉತ್ತರ ಈ ಮೇಲಿನ 2 ಕೂಡ ಸರಿಯಾದಂತಹವೇ. ಹಾಗೆ ನ್ಯೂಮಿಸ್ಮ್ಯಾಟಿಕ್ಸ್ ಅಂದರೆ ಅದು ನಾಣ್ಯಶಾಸ್ತ್ರವನ್ನು ಓದುವಂಥದ್ದು. ಎಪಿಗ್ರಫಿ ಅಂದರೆ ಏನು ಅಂತಂದರೆ ಅದು ಶಾಸನಶಾಸ್ತ್ರವನ್ನು ಅಭ್ಯಸಿಸುವಂತಹದ್ದು. ಹಾಗೆ 5ನೆಯದು, ಸರಿಯಾದ ಹೊಂದಾಣಿಕೆ ಯಾವುದು ಅಂತ ಕೇಳಿದ್ದಾರೆ. ಇದರಲ್ಲಿ ಸರಿಯಾದಂತಹ ಹೊಂದಾಣಿಕೆ ಅಂದರೆ ಬಾಣನು ರಚಿಸಿರುವಂತಹದ್ದು ಹರ್ಷಚರಿತೆ. ಹಾಗೆ ಸಿಂಧೂ ನಾಗರಿಕತೆಯ ಅಧ್ಯಯನಕ್ಕಿರುವಂತಹ ಏಕಮಾತ್ರ ಆಧಾರ ಯಾವುದು ಅಂತ ಅಂದರೆ ಅದು ಉತ್ಖನನಾಧಾರಗಳು. ಹಾಗೆ 7ನೆಯದು ಇವು ಎಲ್ಲ ಹಾರ್ಡ್ ಕ್ವಶನ್ಸ್ ಇರುತ್ತೆ. ಅಂದರೆ ಹೈಯರ್ ಲೆವೆಲ್ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್ಗಳು. ಪ್ರತಿಪಾದನೆ ನೋಡಿ, ಹಳೆಯ ಶಿಲಾಯುಗದ ಮಾನವನನ್ನು ಕ್ಯಾರೆಕ್ಟರ್ಜಾಯಿಡ್ ಮೆನ್ ಎಂದು ಕರೆಯುವರು. ಅದರ ವಿವರಣೆ ಕೊಟ್ಟಿದ್ದಾರೆ. ಹಳೆಯ ಶಿಲಾಯುಗದ ಮಾನವ ಕ್ವಾರ್ಟರ್ಸೈಟ್ ಎಂಬ ಗಡುಸಾದ ಕಲ್ಲನ್ನು ಬಳಸ್ತಾ ಇದ್ದ. ಇದಕ್ಕೆ ಸರಿಯಾದಂತಹದ್ದು ಅಂದರೆ ಈ ನಲ್ಲಿ ಇರುವಂಥದ್ದು ಎ ಮತ್ತು ಬಿ ಎರಡೂ ಸರಿ ಇದೆ. ಬಿಯು ಎಯ ಸರಿಯಾದ ವಿವರಣೆಯಾಗಿದೆ. ಹಾಗೆ ಮುಂದಿನದು, ಮಧ್ಯಶಿಲಾಯುಗದ ಮಾನವನಿಗೆ ಗೊತ್ತಿರುವಂತಹ ವಿಷಯ ಯಾವುದು ಅಂತ ಇದೆ. ಅವರಿಗೆ ಗೊತ್ತಿರದ ಅಂತ ಇದೆ. ನೋಡಿ, ಸರಿಯಾಗಿ ಓದಬೇಕು. ಏನು ಮಧ್ಯಶಿಲಾಯುಗದ ಮಾನವನಿಗೆ ಗೊತ್ತಿರದಂತಹ ವಿಷಯ ಯಾವುದು ಅಂದರೆ ಅವರಿಗೆ ಬೆಂಕಿಯ ಉಪಯೋಗನೂ ಗೊತ್ತಿತ್ತು, ಮೀನುಗಾರಿಕೆಯನ್ನು ಮಾಡೋದು ಗೊತ್ತಿತ್ತು, ಮತ್ತು ಮಡಿಕೆ ತಯಾರಿಕೆ ಮಾಡೋದು ಗೊತ್ತಿತ್ತು. ಆದರೆ ಅವರಿಗೆ ನೇಕಾರಿಕೆ ಮಾಡುವಂತಹದ್ದು ಗೊತ್ತಿರಲಿಲ್ಲ. ಹಾಗೆ ಮುಂದಿನದು ಪ್ರತಿಪಾದನೆಯನ್ನು ನೋಡಿ, ಹೊಸ ಶಿಲಾಯುಗದಲ್ಲಿ ನರಬಲಿ ಇತ್ತು. ವಿವರಣೆಯನ್ನು ಕೊಟ್ಟಿದ್ದಾರೆ. ಉತ್ಖನನದ ಸಂದರ್ಭದಲ್ಲಿ ಮಾನವರ ಅನೇಕ ತಲೆಬುರುಡೆಗಳು ಪತ್ತೆಯಾಗಿವೆ. ಇಲ್ಲಿರುವಂತಹ ಆಪ್ಷನ್ಸಲ್ಲಿ ಸರಿಯಾಗಿರುವಂತಹವು ಎ ಮತ್ತು ಬಿ ಎರಡೂ ಸರಿ ಇದೆ. ಎಗೆ ಬಿಯು ಸರಿಯಾದ ವಿವರಣೆ. ಹಾಗೆ ಮುಂದಿನದು, ಹರಪ್ಪ ನಾಗರಿಕತೆಯೊಂದಿಗೆ ಸಂಬಂಧ ಹೊಂದಿದ ಯುಗ ಯಾವುದು ಅಂತ ಕೇಳಿದರೆ ಅದು ತಾಮ್ರ ಯುಗ. ಮುಂದಿನದು, ಉತ್ತರ ಭಾರತ ಅವರು ತಾಮ್ರವನ್ನು ಬಳಸ್ತಾ ಇದ್ರು. ಹಾಗೆ ದಕ್ಷಿಣ ಭಾರತವರು ಏನನ್ನು ಬಳಸ್ತಾ ಇದ್ರು ಅಂದರೆ ಕಬ್ಬಿಣವನ್ನು ಬಳಸ್ತಾ ಇದ್ರು. ಹಾಗೆ ಮುಂದಿನದು, ಗುರುತು ಮಾಡಿದಂತಹ ಸ್ಥಳ ಯಾವುದು? ನೋಡಿ, ಮ್ಯಾಪನ್ನು ಕೂಡ ಮಲ್ಟಿಪಲ್ ಚಾಯ್ಸಲ್ಲಿ ಕೊಡುವಂತಹ ಚಾನ್ಸಸ್ ಇರುತ್ತೆ. ಅಂದರೆ ಮ್ಯಾಪನ್ನು ಕೊಟ್ಬಿಟ್ಟು ಅಲ್ಲಿರುವಂತಹ ಒಂದು ಪ್ರದೇಶವನ್ನು ಸ್ಥಳವನ್ನು ಗುರುತಿಸಿ ಅಂತ ಕೊಡಬಹುದು. ಹಾಗೆ ಈ ಮ್ಯಾಪ್ನಲ್ಲಿ ಕೊಟ್ಟಿರುವಂತಹ ಸ್ಥಳದ ಗುರುತನ್ನು ಬರೀಬೇಕಾಗುತ್ತೆ. ಅದು ಹರಪ್ಪ. ಹಾಗೆ ಬೇರೆ ಯಾವ ಸಮಕಾಲೀನ ನಾಗರಿಕತೆಯು ಸಿಂಧೂ ನಾಗರಿಕತೆಯನ್ನು ಸ್ವಚ್ಛತೆಗೆ ಗಮನ ಹರಿಸಿರಲಿಲ್ಲ ಎಂಬುದನ್ನು ತಿಳಿಸುವಂತಹ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ. ಅದು ಮುಚ್ಚಿದಂತಹ ಒಳಚರಂಡಿ ವ್ಯವಸ್ಥೆ. ಮುಂದಿನದು,
ಪ್ರತಿಪಾದನೆಯನ್ನು ನೋಡೋಣ. ಸಿಂಧೂ ನಾಗರಿಕತೆಯ ಜನರು ಮುಖ ಮತ್ತು ತುಟಿಗೆ ಬಣ್ಣ ಹಾಗೂ ಕಣ್ಣುಗಳಿಗೆ ಕಾಡಿಗೆ ಹಚ್ಚಿಕೊಳ್ಳುತ್ತಿದ್ದರು. ವಿವರಣೆ: ದಂತದ ಬಾಚಣಿಕೆ ಮತ್ತು ಕಂಚಿನ ಕನ್ನಡಿಗಳು ಉತ್ಖನನದಲ್ಲಿ ದೊರೆತಿವೆ ಅನ್ನುವಂಥ. ಇದರಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡೋದಾದರೆ ಈ ಇರುವಂಥದ್ದು ಸರಿಯಾಗೋದು. ಅಂದರೆ ಎ ಮತ್ತು ಬಿ ಎರಡು ಪ್ರತ್ಯೇಕವಾಗಿ ಸರಿ ಇದೆ, ಆದರೆ ಎಗೆ ಬಿಯು ಸರಿಯಾದ ವಿವರಣೆ ಅಲ್ಲ. ಸಿಂಧೂ ಜನರ ಧಾರ್ಮಿಕ ಸ್ಥಿತಿಗಳಿಗೆ ಸಂಬಂಧಿಸಿದಂತೆ ತಪ್ಪಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಅಂದರೆ ಇದಕ್ಕೆ ಸರಿಯಾದಂತಹ ಉತ್ತರ ಈನಲ್ಲಿ ಇರುವಂಥದ್ದು ಗಿಡ, ಪಕ್ಷಿ, ಪ್ರಾಣಿಗಳ ಪೂಜೆ ಮಾಡ್ತಾ ಇದ್ರು, ಆದರೂ ಕೂಡ ಅವರು ಆವುಗಳ ಪೂಜೆ ಅಲ್ಲಿ ಇರಲಿಲ್ಲ. ಹಾಗೆ 16ನೇಯದು ಸಭಾ ಅಂದರೆ ಹಿರಿಯರ ಗುಂಪು ಅಂತ ಅರ್ಥ. ಹಾಗಿದ್ರೆ ಸಮಿತಿ ಅಂದರೆ ಏನು ಅಂದರೆ ಪರಿಣಿತರ ಗುಂಪಿಗೆ ಸಮಿತಿ ಅಂತ ಹೇಳ್ಬಿಟ್ಟು ಕರೀತಾ ಇದ್ರು. ಉತ್ತರ ವೇದಗಳ ಕಾಲದ ಪ್ರಮುಖ ರಾಜ್ಯಗಳಲ್ಲಿ ಯಾವುದು ಸರಿಯಾದ ಗುಂಪೆಂದು ಗುರುತಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಈನಲ್ಲಿರುವಂತಹ ಕುರು, ಪಾಂಚಾಲ, ಕಾಶಿ ಮತ್ತು ವಿದರ್ಭ. ಹಾಗೆ 18ನೇಯ ಪ್ರಶ್ನೆ: 39 ಅಡಿ ಉದ್ದ, 23 ಅಡಿ ಅಗಲ, 8 ಅಡಿ ಆಳದ ಸಿಂಧೂ ನಾಗರಿಕತೆಯ ಉತ್ಖನನದ ಪ್ರದೇಶದಲ್ಲಿ ನೀವಿದ್ದರೆ ಆ ಪ್ರದೇಶ ಯಾವುದು ಅಂತ ಕೇಳಿದರೆ ಅದು ಮೊಹೆಂಜೊದಾರದ ಸ್ನಾನದ ಕೊಳ. ಅಂದರೆ ಅಷ್ಟು ಆಳದಲ್ಲಿ ಅದು ಇತ್ತು. ನಿಷ್ಕ ಎಂದರೆ ಏನು ಅಂತ ಅರ್ಥ. ನಿಷ್ಕ ಅಂದರೆ ಅದು ಒಂದು ಚಿನ್ನದ ತುಣುಕಿಗೆ ನಿಷ್ಕ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಮತ್ತು ಮುಂದಿನದು ಇವುಗಳಲ್ಲಿ ಸರಿಯಾದಂತಹ ಹೇಳಿಕೆ ಯಾವುದು ಅಂತ ಕೇಳಿದರೆ ನೋಡಿ, ಸರಿಯಾದಂತಹ ಹೇಳಿಕೆಯನ್ನು ನೋಡೋದಾದರೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಇವು 4 ಆಶ್ರಮಗಳು. ಹಾಗೆ 21ನೇಯದು 1920ರ ದಶಕದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಮಹಾನಿರ್ದೇಶಕರಾಗಿದ್ದವರು ಯಾರು ಅಂತ ಕೇಳಿದರೆ ಉತ್ತರ ಸರ್ ಜಾನ್ ಮಾರ್ಷಲ್ ರವರು. ಇವುಗಳಲ್ಲಿ ಯಾವುದು ವರ್ಧಮಾನನ ಬಿರುದು ಅಲ್ಲ ಅಂತ ಕೇಳಿದರೆ ಉತ್ತರ ತಥಾಗತ. ಹಾಗೆ ತ್ರಿರತ್ನಗಳಲ್ಲಿ ಸೇರಿಲ್ಲದ ಅಂಶ ಯಾವುದು ಅಂತಂದರೆ ಈನಲ್ಲಿ ಇರುವಂತಹ ಸಮ್ಯಕ್ ಮಾತು. ಹಾಗೆ 24ನೇಯದು ವರ್ಧಮಾನ ಮಹಾವೀರನಿಗೆ ಗಣಾಧರ ಎಂಬ ಎಷ್ಟು ಜನ ಶಿಷ್ಯರಿದ್ದರು ಅಂತಂದರೆ 11 ಜನ ಶಿಷ್ಯರು ಇರ್ತಾರೆ. ಪಾರ್ಶ್ವನಾಥ ಅನ್ನುವಂತಹದ್ದು ಶ್ವೇತಾಂಬರ ಆದರೆ ಮಹಾವೀರ ಅನ್ನುವಂತಹದ್ದು ದಿಗಂಬರ. ಹಾಗೆ ಸಿದ್ಧಾರ್ಥನ ಮಹಾಪರಿತ್ಯಾಗಕ್ಕೆ ಕಾರಣವೇನು ಅಂತ ಕೇಳಿದರೆ ಇದು ಸರಿಯಾದಂತಹ ಉತ್ತರ ಆನಲ್ಲಿರುವಂತಹ ದುಃಖದ ಮೂಲ ಕಾರಣವನ್ನು ತಿಳಿಯುವಂತಹದ್ದು. ಮುಂದಿನದು ಇವುಗಳಲ್ಲಿ ಸರಿಯಾದಂತಹ ಹೇಳಿಕೆ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತಹ ಉತ್ತರ ಬುದ್ಧ ಕುಶಿನಗರದಲ್ಲಿ ಪರಿನಿರ್ವಾಣವನ್ನು ಹೊಂದಿದಂಥದ್ದು. 28ನೇಯದು ಮಹಾವೀರ ದೇವರ ಅಸ್ತಿತ್ವದ ನಿರಾಕರಣೆ. ಹಾಗಿದ್ರೆ ಬುದ್ಧ ಏನು ಅಂತಂದರೆ ಅವನು ಈ ದೇವರ ಬಗ್ಗೆ ಏನನ್ನೂ ಕೂಡ ಹೇಳಲಿಲ್ಲ. ಹಾಗೆ ಮುಂದಿನದು ಬೌದ್ಧ ಧರ್ಮಕ್ಕೆ ರಾಜಾಶ್ರಯ ನೀಡಿದವರು ಯಾರು ಅಂತಂದರೆ ಅದು ಚಂದ್ರಗುಪ್ತ ಮೌರ್ಯ. ಯಾವ ಬೌದ್ಧ ಮಹಾಸಮ್ಮೇಳನದಲ್ಲಿ ಬೌದ್ಧ ಧರ್ಮ 2 ಭಾಗವಾಯಿತು ಅಂತ ಅಂದರೆ ಉತ್ತರ ಕುಂಡಲವನ ಸಮ್ಮೇಳನದಲ್ಲಿ. ಮುಂದಿನದು ಅಶೋಕನ ಶಿಲಾಶಾಸನಗಳಲ್ಲಿ ಈ ಭಾಷೆ ಕಂಡುಬರುವುದಿಲ್ಲ. ಯಾವ ಭಾಷೆ ಕಂಡುಬರುವುದಿಲ್ಲ ಅಂತಂದರೆ ಸಂಸ್ಕೃತ ಭಾಷೆ ಕಂಡುಬರುವುದಿಲ್ಲ. ಇಷ್ಟು ಒಂದು ಹಾರ್ಡ್ ಕ್ವಶನ್ಸ್ಗಳು, ಮಲ್ಟಿಪಲ್ ಚಾಯ್ಸ್ ಇರುವಂತಹವುಗಳು. ಹಾಗೆ ಇನ್ನು ಮುಂದಿನ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.